ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಸಹಜವಾಗಿ ಎಲ್ಲರ ಲೈಫಲ್ಲಿ ನಡೆದಿರುತ್ತೆ. ಇನ್ನು ಮುಂದೆ ನಡೆದ್ರೆ ಏನು ಮಾಡಬೇಕು ಅನ್ನೋದು ಇವತ್ತಿನ ಚರ್ಚೆ. ತುಂಬ ಸಿಂಪಲ್ಲೇ, ಆದರೂ ಫಾಲೋ ಮಾಡಿದ್ರೆ ಹಣ ನೀವು ನೋಡಬಲ್ರಿ. ಅದೇನು ಅಂದರೆ, ಎಷ್ಟೋ ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬರಿಗೆ ರೋಡಲ್ಲಿ ಹೋಗ್ತಾ, ಒಬ್ಬರಿಗೆ ಯಾಕೆ ಅದು ನೀವೇ ಅಂತ ತಗೊಳ್ಳಿ, ರೋಡಲ್ಲಿ ಹೋಗ್ತಾ ಇರ್ತೀರಾ, ಅಥವಾ ಯಾರು ಓಡಾಡದೇ ಇರೋವಂಥ ಜಾಗ ಆಗಿರ್ಬೋದು, ಒಂದು ಎಂಟಿ ಗ್ರೌಂಡ್ ಆಗಿರ್ಬೋದು, ರೋಡ್ ಸೈಡ್ ಆಗಿರ್ಬೋದು, ಒಂದು ಪರ್ಸ್ ಅಥವಾ ಒಂದು ಕಾಯಿನ್ ಅಥವಾ ನೋಟುಗಳು ಅಥವಾ ಒಡವೆ, ಏನೋ ಒಂದು ವಸ್ತು ನಿಮಗೆ ಸಿಗುತ್ತೆ ಅಥವಾ ಕಣ್ಣಿಗೆ ಕಾಣಿಸುತ್ತೆ. ಇದಕ್ಕೆ ಮತ್ತಷ್ಟು ಎಕ್ಸಾಂಪಲ್ ಹೇಳ್ತೀನಿ, ಓಪನ್ ಆಗಿ ನಡೆದಿರೋ ಘಟನೆಗಳು ಹೇಳ್ತೀನಿ. ಅಂದರೆ ಅವ್ರವ್ರ ಲೈಫಲ್ಲಿ ನಡೆದಿರುತ್ತೆ, ಅದು ನೀವು ಒಂದ್ಸಲಿ ಯೋಚನೆ ಮಾಡಬೇಕು, ಅದನ್ನು ನೆನಪಿಸ್ಕೊಂಡು ಆವಾಗ ಹಿಂಗೆ ನಡ್ಕೊಂಡಿದ್ದೀವಿ, ಇನ್ನು ಮುಂದೆ ಹಿಂಗೆ ನಡೆದ್ರೆ ನಾವೇನು ಮಾಡಬೇಕು ಅನ್ನೋದು ಎಚ್ಚರ ವಹಿಸ್ಬೇಕಾಗ್ತದೆ. ಸೊ ಈಗ ರೋಡಲ್ಲಿ ಎಷ್ಟೋ ಜನ ಓಡಾಡಿರ್ತಾರೆ ಇದಕ್ಕೆ ಮೊದಲು. ಅದೇ ರೋಡಲ್ಲಿ ನೀವು ಎಷ್ಟೋ ಸಲ ಓಡಾಡಿರ್ತೀರ ಕೂಡ, ನೀವು ಓಡಾಡಿರ್ತೀರ, ಬೇರೆಯವರು ಓಡಾಡಿರ್ತಾರೆ. ಆ ಥಿಂಗ್ ನಿಮಗೆ ಸಿಗಬೇಕು ಅಂತ ಯಾಕೆ ಅಂದರೆ, ನೀವು ಯೂನಿವರ್ಸ್ಗೆ ಬಿಟ್ಟಿರೋ ಸಂದೇಶ ಏನಿರುತ್ತೆ, ನನಗೆ ಹಣ ಬೇಕು, ಈಸಿ ವೇನಲ್ಲಿ ಬೇಕು, ನಾನು ಹಣವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಅನ್ಎಕ್ಸ್ಪೆಕ್ಟೆಡ್ ವೇಸಲ್ಲಿ ಎಕ್ಸ್ಪೆಕ್ಟೆಡ್ ವೇಸಲ್ಲಿ ನನಗೆ ಹಣ ಬರಬೇಕು ಅಂತ. ಅದು ವಸ್ತು ರೂಪದಲ್ಲಾಗಿರ್ಬೋದು, ಹಣದ ರೂಪದಲ್ಲಾಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ನಿಮಗೆ ತಲುಪ್ತದೆ. ಇದೇನಿದು ಸಿಕ್ಕಿದೆ ಅಂತೀರ, ತಲುಪ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅದು ನೀವು ಯೂನಿವರ್ಸ್ಗೆ ಆ ಮೆಸೇಜ್ನ ಬಿಡುಗಡೆ ಮಾಡಿರೋದಕ್ಕೆ ಆ ವಸ್ತು ನಿಮ್ಗೆ ಸಿಕ್ಕಿರೋದು. ಆದರೆ ನೀವೇನು ಮಾಡ್ತೀರಾ, ಆ ವಿಷಯ ಮರ್ತೋಗ್ತೀರಾ. ಯೂನಿವರ್ಸ್ಗೆ ನೀವು ಸಂದೇಶವನ್ನು ಕಳಿಸಿರೋದು ಮರ್ತೋಗ್ತೀರಾ. ಆ್ಯಸ್ ಯುವರ್ ವಿಶ್ನ ನೀವು ಬಿಡುಗಡೆ ಮಾಡಿರೋದು, ಅದಕ್ಕೆ ಬೇಡ್ಕೊಂಡಿರೋದು ಮರ್ತೋಗಿರ್ತೀರ. ನನಗೆ ಹಣ ಬೇಕು ಅನ್ನೋದನ್ನು ಮರ್ತೋಗಿರ್ತೀರ. ಸಿಕ್ಕಿದಾಗ ಏನು ಅನಿಸುತ್ತೆ ನಿಮಗೆ, ಯಾರೋ ಮಾಡಿದ ಕರ್ಮ ಇದು, ಏನಪ್ಪ ಇದು, ನನಗೆ ಬೆಳಗ್ಗೆ ಹಣ ಸಿಕ್ಬಿಡ್ತಲ್ವ, ಅಥವಾ ಏನೋ ಇವತ್ತು ಒಡವೆ ಸಿಕ್ಬಿಟ್ಟಿದೆ ಅಲ್ವಾ, ಏನೋ ನಾನು ಪಾಪ ಮಾಡಿದ್ದೀನೇನೋ, ಒಡವೆ ಸಿಗಬಾರ್ದು, ಬಂಗಾರ ಸಿಗಬಾರ್ದು ಅಂತಾರೆ, ಬೆಳ್ಳಿ ಸಿಗಬಾರ್ದು ಅಂತಾರೆ, ಹಣ ಸಿಗಬಾರ್ದು ಅಂತಾರೆ, ಯಾರೋ ಪಾಪ ಬಿಸಾಗಡ್ಕೊಂಡಿದ್ದಾರೆ. ಅದು ನಿಮಗೆ ಗೊತ್ತಿದ್ದರೆ ಅದನ್ನು ಅವ್ರಿಗೆ ರಿಟರ್ನ್ ಮಾಡಬಹುದು, ನೀವು ನೋಡ್ತಾ ಇದ್ದಂಗೆ ಬೀಳ್ಸ್ಕೊಂಡು ಹೋದ್ರೆ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಕ್ಕಿದೆ ಅಂದರೆ ಅದು ನೀವು ಯೂನಿವರ್ಸ್ಗೆ ಬಿಡುಗಡೆ ಮಾಡಿರೋ ಸಂದೇಶದಿಂದಾನೆ. ಅವಾಗ ಏನು ಮಾಡಬೇಕು, ಮೇಡಮ್ ಬೇರೆಯವರು ಹಣ ಎತ್ಕೊಳ್ಳೋದು ತಪ್ಪಲ್ವಾ ಅಂದರೆ, ಅದು ನಿಮಗಾಗಿ ಸೀಮಿತವಾಗಿ ನಿಮ್ಮ ಕಣ್ಣಿಗೆ ಬಿದ್ದಿರೋದು. ಓಕೆ, ಅದರಲ್ಲಿನೂ ಒಂದು 10% ದಾನ ಧರ್ಮಗಳಿಗೆ ಬಳಸಿಬಿಟ್ಟು ನೀವು ಮಿಕ್ಕಿದ್ದನ್ನು ಯೂಸ್ ಮಾಡ್ಕೋಬೋದು. ಅಥವಾ ಅದಕ್ಕೆ ಅಂತ ದೊಡ್ಡ ಮಟ್ಟಿಗೆ ಇದ್ದರೆ ಅದಕ್ಕೆ ಗೌರ್ಮೆಂಟ್ಗೆಲ್ಲ ಕೊಡೋ ಅಂಥದ್ದು ಇದೆ, ಅದು ಸರ್ಕಾರದ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು. ಅವ್ರ ಕಡೆಯಿಂದನೂ ನಿಮ್ಗೆ ಅವಾಗ ಹಣ ಅನ್ನೋದು ಸಿಗುತ್ತೆ ಅಲ್ವಾ, ಒಂದು ರೀತಿ ಆವಾಗ ಕೂಡ ಹಣ ಬರುತ್ತೆ. ಆದರೆ ಇನ್ನೂ ಒಂದು ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಹಣ ಅಥವಾ ಒಡವೆ ಅನ್ನೋದು ಸಿಗುತ್ತೆ. ಯಾವುದೋ ಒಂದು ಫ್ಯಾಕ್ಟ್ರಿ ನೇಮಿಸಬೇಕು ಅಂತಿರ್ತಾರೆ, ಅಥವಾ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಿರ್ತಾರೆ. ಅಂಥವಾಗ ಭೂಮಿನ ಅಗಿತಾ ಇರ್ತಾರಲ್ವ, ಅಂಥ ಟೈಮಲ್ಲಿ ಅವ್ರಿಗೆ ಲಂಕೆ ಬಿಂದೆಗಳು ಅಂತಾರೆ, ಕಾಯಿನ್ಸ್ ಅಥವಾ ಒಡವೆ ಈ ರೀತಿ ಸಿಗೋದು. ಯಾರೋ ಇಟ್ಟಿದ್ದಾರೆ, ಯಾರೋ ಪುರಾತನ ಕಾಲದಲ್ಲಿ ಇಟ್ಟಿರೋದು, ಅಥವಾ ನಮ್ಮ ಪೂರ್ವಿಕರು ಇಟ್ಟಿರೋದು. ಅವ್ರೇನು ಪಾಪ ಮಾಡಿ, ಏನು ಬಲಿ ಮಾಡಬೇಕು ನಾವು ಇದನ್ನು ಬಳಸೋದಕ್ಕೆ, ಅವ್ರೇನು ಕರ್ಮಗಳು ಮಾಡಿ ಇಲ್ಲಿ ಇತ್ತಿದ್ದಾರೋ ನಾವು ಇಟ್ಕೊಂಡು ಬಳಸಿದ್ರೆ ನಮಗೆ ನಷ್ಟ ಆಗುತ್ತೇನೋ, ಏನಾರೇ ಹೆಲ್ತ್ ಇಶ್ಯೂಸ್ ಬರುತ್ತೇನೋ, ನಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೇನೋ, ಈ ರೀತಿ ನೆಗೆಟಿವ್ ಆಗಿ ಥಾಟ್ಸ್ನ ಬಿಡುಗಡೆ ಮಾಡ್ತೀರಾ. ಯಾರೇ ಆದರೂ ಫಸ್ಟ್ ಆಫ್ ಆಲ್ ನಿಧಿ ಹಣನ ನೋಡಿದ ತಕ್ಷಣ ಭಯ ಪಡ್ತಾರೆ ಅಲ್ವಾ. ಆ ಭಯವನ್ನು ದೂರ ಇಡಬೇಕು. ನೀವು ಯೂನಿವರ್ಸ್ನ ಕೇಳ್ಕೊಂಡಿರ್ತೀರ, ನನಗೆ ಬಲ್ಕಾಗಿ ಅಮೌಂಟ್ ಸಿಗಬೇಕು, ಅಥವಾ ನನಗೆ ನಿಧಿ ನಿಕ್ಷೇಪಗಳು ಈಸಿಯಾಗಿ ನನ್ನ ಮನೆಗೆ ಬರಬೇಕು, ನನ್ನ ಕಣ್ಣಿಗೆ ಬರಬೇಕು ಅಂತ ಯಾರೂ ಕೇಳೋದಿಲ್ಲ, ನಮ್ಮ ಮನೆಗೆ ಬರಬೇಕು, ನನ್ನ ಹತ್ರ ಬರಬೇಕು, ನನಗೆ ಬೇಕು ಅಂತ ಬೇಡ್ತಾರೆ. ಸೊ ಅದು ಈ ರೀತಿ ಕೊಡುತ್ತೆ ಯೂನಿವರ್ಸ್. ಸೊ ಅವಾಗ ಏನು ಮಾಡಬೇಕು, ಅದರಲ್ಲಿ 10% ದಾನ ಧರ್ಮ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಭಯದಿಂದ ಎಲ್ಲ ಎತ್ಕೊಂಡೋಗಿ ದೇವರ ಹುಂಡಿಗೆ ಹಾಕ್ಬಿಡ್ತಾರೆ, ಅಥವಾ ಎಲ್ಲ ಎತ್ಕೊಂಡೋಗಿ ಅದು ದೇವರಿಗೆ ಒಂದು ದೇವಸ್ಥಾನಕ್ಕೆ ಕೊಟ್ಬಿಡೋದು, ಅದು ನಮ್ದಲ್ಲ ಅನ್ನೋದು, ಮುಟ್ಟದೇ ಇರೋವಂಥದ್ದು, ಭಯ ಪಡೋದು. ಅವಕಾಶ ಕೊಟ್ಟಿದೆ ಯೂನಿವರ್ಸ್, ಆ ಟೈಮಲ್ಲಿ ಏನು ಮಾಡಬೇಕು, ನೀವು ಅದನ್ನು ಬಳಸ್ಕೊಬೇಕಾಗ್ತದೆ. ಸೊ ಅದಲ್ಲೇ ಇರುತ್ತೆ. ನೀವು ಭಯದಿಂದ ಇದ್ರೆ ಅದಲ್ಲೇ ಇರುತ್ತೆ, ಬೆಳೆಯೋದಿಲ್ಲ. ನೀವು ಹತ್ರಕ್ಕೆ ತಗೊಂಡು ಅದನ್ನು ಉಪಯೋಗ ಮಾಡಿದ್ರೇ ನೀವು ಶ್ರೀಮಂತರಾಗೋದು ಈ ರೀತಿ. ಸೊ ನಾವು ಬಿಡುಗಡೆ ಮಾಡಿರೋ ಸಂದೇಶಗಳಿಂದನೇ ನಮಗೆ ನಿಧಿ ನಿಕ್ಷೇಪಗಳು, ಹಣ ಆಗಿದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕಸ್ಮಿಕವಾಗಿ ನಮಗೆ ರೋಡ್ ಸೈಡ್ ಆಗಿರ್ಬೋದು, ಒಂದು ಜಮೀನಲ್ಲಾಗಿರ್ಬೋದು, ನಮ್ಮದೇ ಸ್ಥಳಗಳಲ್ಲಾಗಿರ್ಬೋದು, ಕೆಲವರು ವರ್ಕ್ಸ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಸಹ ಹೊರಗಡೆ ಸಿಗ್ತಾ ಇರುತ್ತೆ. ಅದೆಲ್ಲನೂ ಸಹ ಅವ್ರ ಹೆಸರಿಗೆ ಆಗಿದ್ರೇ, ಏನಂತಾರೆ, ಅದೃಷ್ಟ ಇದ್ರೇ ಹಣ ಸಿಗೋದು. ಅಂದರೆ ಅವನಿಗೆ ಒಂಥರ ಹಣ ಸಿಕ್ಕಿದೆ ಅಂತೆ, ಅವನು ಇದ್ದಕ್ಕಿದ್ದಂಗೆ ಶ್ರೀಮಂತನಾಗೋದ ಅಂದರೆ ಅವನು ಉಪಯೋಗ ಮಾಡ್ಕೊಂಡಿದ್ದಾನೆ, ನೀವು ಭಯ ಪಡ್ತಿದ್ದೀರ. ಸೊ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೇ ರೀತಿ ನಮಗೆ ಹಣ 1 ರೂಪಾಯಿ ಆಗಿದ್ರೂ ಸಿಕ್ಕಿದೆ ಅಂದ್ರೂ ಅದು ಯೂನಿವರ್ಸ್ ನಿಮಗೆ ಕಳಿಸ್ಕೊಟ್ಟಿರೋ ಅಂಥದ್ದು. ಸೊ
₹1 ಅಲ್ವಾ ಅಂತ ಎಸೆದು ಬಿಡೋದು, ಈ ರೀತಿ ನೆಗ್ಲೆಕ್ಟ್ ಮಾಡಬಾರದು. ಹಣದ ವಿಷಯದಲ್ಲಿ ಯಾವುದೇ ಒಂದು ವಸ್ತು ಸಿಕ್ಕಿದೆಯೋ ಅದಕ್ಕೆ ಥ್ಯಾಂಕ್ ಯು ಹೇಳಿ, ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಿ. ಅದು ಹಣಕ್ಕಾಗಿರ್ಬೋದು, ಈ ಯೂನಿವರ್ಸ್ಗಾಗಿರ್ಬೋದು. ನೀವು ಬಿಡುಗಡೆ ಮಾಡಿರೋ ಸಂದೇಶನೇ ಯೂನಿವರ್ಸ್ ನಿಮಗೆ ರಿಸಲ್ಟ್ ಕೊಟ್ಟಿರುತ್ತೆ. ಸೊ ಇಂಥ ವಿಷಯಗಳಲ್ಲಿ ಎಡವಟ್ಟು ಮಾಡದೆ ಮುಂದಿನ ಟೈಮ್ಗಳಲ್ಲಿ ನಿಮಗೇನಾದರೂ ಈ ರೀತಿ ಹಣ ಸಿಕ್ಕಿದ್ರೆ ಭಯ ಪಡದೆ 10% ಅದನ್ನು ದಾನ ಧರ್ಮಗಳಿಗೆ ಬಳಸಿ, ಅಥವಾ ಯಾರಿಗಾದರೂ ಅನ್ನದಾನ ಮಾಡಿಸಿ, ಅಥವಾ ಒಂದು ದೇವಸ್ಥಾನದ ಬಳಿ ಏನಾರೇ ಒಂದು ಬೇಕಾಗಿರೋ ವಸ್ತುಗಳನ್ನು ದಾನ ಧರ್ಮ ಮಾಡಿ, ಮಿಕ್ಕಿದ್ದನ್ನು ನೀವು ಬಳಸ್ಬೋದು. ಅದಕ್ಕೆ ನೀವೇ ಅರ್ಹರಾಗಿರ್ತೀರ. ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ಹೋಗುತ್ತೆ, ಮತ್ತೆ ಎಲ್ಲಿ ಕೊಡುತ್ತೆ ಯೂನಿವರ್ಸ್? ಒಂದ್ಸಲಿ ರಿಟರ್ನ್ ತಗೊಂಡ್ಮೇಲೆ ಮತ್ತೆ ಕೊಡೋದಿಲ್ಲ. ನೀನು ಬೇಡ ಅಂತ ಬಯಸಿ ಕೊಟ್ಬಿಟ್ರೆ ಮತ್ತೆ ಕೊಡೋದಿಲ್ಲ ಯೂನಿವರ್ಸ್. ಅವಕಾಶ ಕೊಟ್ಟಾಗ ಉಪಯೋಗಿಸ್ಕೋಬೇಕು. ಯಾರೇ ಅಷ್ಟೇ ಅಲ್ವಾ, ಒಬ್ರು ಕೆಲ್ಸಕ್ಕೆ ಕಾಯ್ತಾ ಇರ್ತಾರೆ, ಅಥವಾ ಏನೋ ಒಂದು ಸಂದರ್ಭಕ್ಕೆ ಕಾಯ್ತಾ ಇರ್ತಾರೆ, ಟೈಮ್ ಬಂದಾಗ ಅದನ್ನು ಬಳಸ್ಕೊಬೇಕು ತಾನೆ. ಸೊ ಅದೇ ರೀತಿನೇ ಯೂನಿವರ್ಸ್ ನಿಯಮ ಕೂಡ ಸುಮಾರು ಇರ್ತದೆ. ನಾವು ಡೇ ಬೈ ಡೇ ಒಂದೊಂದು ತಿಳ್ಕೊಳ್ಳೋಣ, ಅದನ್ನು ಬಳಸಿ ಉಪಯೋಗಿಸಿ ಶ್ರೀಮಂತರಾಗೋದು ನಮ್ಮ ಕೈಗಳಲ್ಲೇ ಇರ್ತದೆ. ಯಾಕೆ ಅಂತೀರಾ? ಸೊ ಇಲ್ಲಿ ನಾವು ಕೆಲವರು ಶ್ರೀಮಂತರ ವಿಧಾನ ನೋಡ್ತಾ ಇರ್ಬೋದು, ಅವರು ಜೀವನ ಮಾಡೋ ಒಂದು ವಿಧಾನ ನೋಡ್ತಾ ಇರ್ಬೋದು, ಅವರು ಹಣ ಎತ್ತಿಡೋ ವಿಧಾನವನ್ನು ಕ್ಯಾಚ್ ಮಾಡ್ಕೊಬೇಕು. ಇಲ್ಲಿ ಅವರು ಹಾಕಿರೋ ಬಟ್ಟೆ, ಅವರು ನಡೀತಾ ಇರೋ ವಿಧಾನ, ಅಂದರೆ ಅವರ ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗ್ತಾ ಇರೋ ವಿಧಾನವನ್ನು ನಾವು ನೋಡಿದಾಗ ಅವರು ಹಣವನ್ನು ಅಂದರೆ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಎದುರಿಸ್ಕೊತಾರೆ, ಅಂದರೆ ಒಂದು ಕಷ್ಟ ಬಂದಾಗ ಅವ್ರು ಯಾವ ಸ್ಟೆಪ್ಸ್ ತಗೊತಾರೆ ಅನ್ನೋದನ್ನ ಗೈಡೆನ್ಸ್ ತಗೋಬೋದು. ನಿಮ್ಗೆ ಯಾರೇ ಕ್ಲೋಸ್ಲಿ ಇದ್ರೆ, ಅಥವಾ ನೀವು ಫೈಂಡ್ ಔಟ್ ಮಾಡ್ತಾರೆ, ಒಳ್ಳೆ ವ್ಯಕ್ತಿಗಳ ಹಿಸ್ಟ್ರಿಗಳು ಓದಬೇಕಾಗುತ್ತೆ ನಾವು ಇಲ್ಲಿ ಶ್ರೀಮಂತರಾಗಬೇಕು ಅಂದರೆ ಅವರು ಒಂದಾನೊಂದು ಟೈಮಲ್ಲಿ ನಮ್ಮಂಥ ನಾರ್ಮಲ್ ಪರ್ಸನ್ಸೇ ಆಗಿರ್ತಾರೆ. ಇದ್ದಕ್ಕಿದ್ದು ರಿಚ್ ಹೇಗಾಗ್ತಾರೆ ಆ ರೀತಿ ಅವರು ಶಿಸ್ತನ್ನು ಪ್ರಾಕ್ಟೀಸಲ್ಲಿ ಇಟ್ಟಿರ್ತಾರೆ. ಎಸ್ಪೆಷಲಿ ಹಣದ ವಿಷಯದಲ್ಲಿ ಶಿಸ್ತನ್ನು ಮೇಂಟೈನ್ ಮಾಡಿರ್ತಾರೆ. ಅದನ್ನು ನೀವು ಕ್ಯಾಚ್ ಮಾಡಬೇಕು. ಇದಕ್ಕೂ ಕೆಲವೊಂದು ಸುಮಾರು ಬುಕ್ಸ್ ಇದೆ. ಅಂತ ರಿಚೆಸ್ಟ್ ಪರ್ಸನ್ಸ್ ಬಗ್ಗೆ ನೀವು ಅವರ ಲೈಫ್ ಸ್ಟೈಲ್ ಬಗ್ಗೆ ಓದಬೇಕಾಗುತ್ತೆ, ಅವರ ಜೀವನ ಚರಿತ್ರೆಗಳನ್ನು ನೀವು ಓದಬೇಕಾಗುತ್ತೆ. ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಬೇಕಂದ್ರೆ ಏನೆಲ್ಲ ಸ್ಟೆಪ್ಸ್ ತಗೊಬೇಕು ಅನ್ನೋದು ಶಿಸ್ತನ್ನು ಫಾಲೋ ಮಾಡಬೇಕು. ಮತ್ತು ಹಣವನ್ನು ಉಳಿತಾಯ ಮಾಡೋದಕ್ಕೆ ಅನೇಕ ಮಾರ್ಗಗಳನ್ನು ಹುಡ್ಕೊಬೇಕಾಗ್ತದೆ ನಾವು. ಅಂದರೆ ನಮ್ಮ ಫ್ಯೂಚರ್ ಬ್ರೈಟ್ ಆಗಿರಬೇಕಂದ್ರೆ ಉಳಿತಾಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಓಕೆ, ಬಂದಿದ್ದನ್ನೆಲ್ಲ ಖರ್ಚು ಮಾಡೋದಿಲ್ಲ ಯಾವುದೇ ಶ್ರೀಮಂತನಾಗಿದ್ರು. ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅವರು ಉಳಿತಾಯ ಹೆಚ್ಚು ಮಾಡ್ಕೊಂಡಿರ್ತಾರೆ, ಮಲ್ಟಿ ಸೋರ್ಸ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಯೂನಿವರ್ಸು ನಮಗೆ ಸಂದೇಶ ಕೊಡುತ್ತೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾರೇ ನಿಮಗೆ ಥಿಂಗ್ಸ್ ಸಿಕ್ಕಿದ್ರೆ ಅದನ್ನು ಬಳಸ್ಕೊಳ್ಳೋದು ನೋಡಿ. ಜೊತೆಗೆ ಆರ್ಥಿಕ ಪರವಾಗಿ ಒಳ್ಳೆ ಡೆವಲಪ್ ಆಗಿರೋ ವ್ಯಕ್ತಿಗಳ ಜೀವನ ಶೈಲಿಗಳನ್ನು ಓದಿ ಅದನ್ನು ಆಚರಣೆದಲ್ಲಿಡೋದಕ್ಕೆ ಪ್ರಯತ್ನ ಮಾಡಿ. ಅವರನ್ನು ನಾವು ಜೆರಾಕ್ಸ್ ಮಾಡಬೇಕಂದ್ರೆ ಕೆಲವೊಂದು ಟೈಮ್ಗಳಲ್ಲಿ